ಬೆಳಗಿನ ಶುಭೋದಯಗಳು. ಎಲ್ಲ ಪ್ಯಾಕಿಂಗ್ ನಡೀತಿದೆ. ನಾವು ಫ್ರೆಶ್ ಅಪ್ ಆಗಿ ಮತ್ತೆ ರೂಮ್ ಬಿಡೋ ಸಮಯ ಈಗ. ನಾವಿವಾಗ ಮಧುರೈ ಕಡೆ ಹೊರಡ್ತಾ ಇದ್ದೀವಿ. ದಿಂಡಿಗಲ್ ಮತ್ತು ಕರೂರ್ ಎಕ್ಸ್ಪ್ರೆಸ್ ಹೈವೇ ಅಂತ ಇದು ತಮಿಳ್ನಾಡಲ್ಲಿ ಇರೋಂಥದ್ದು. ಹೈವೇ ಮಾತ್ರ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಮೇಂಟೆನೆನ್ಸ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸುತ್ತ ನೋಡ್ಬೋದು ನೀವು, ಬೆಟ್ಟ ಗುಡ್ಡ ಸಖತ್ತಾಗಿದೆ ವ್ಯೂ ಮಾತ್ರ. ಬ್ರೋ ಮತ್ತು ನಾನು ತುಂಬ ಎಂಜಾಯ್ ಮಾಡ್ತಾ ಗಾಡಿ ಓಡಿಸ್ತಾ ಇದ್ವಿ. ತುಂಬ ಹೊಟ್ಟೆ ಹಸುವಿಗೆ ಹಂಗೆ ಒಂದು ಸ್ಟಾಪ್ ಕೊಟ್ವಿ, ಬ್ರೇಕು, ಒಂದು ಸ್ಮಾಲ್ ಸ್ನ್ಯಾಕ್ಸ್ ಬ್ರೇಕ್ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ. ನೋಡ್ತಾ ಇರ್ಬೋದು ನೀವು, ಸುತ್ತ ಹೈವೇ ಮಾತ್ರ ಸಖತ್ತಾಗೇ ಇದೆ. ಇದಕ್ಕೆ ಬೆಲ್ಲ ಹೊಡೆದಾಕ್ಬಿಟ್ಟು ಸಿಯಲ್ಲಿ ಇದಕ್ಕೆ ಬೆಲ್ಲಗಿಲ್ಲ ಹಾಕ್ಬಿಟ್ಟು ಕಸಕಸ ಎಲ್ಲ ಏಲಕ್ಕೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಕ್ರೇಜಿಯಾಗಿ ರೆಡಿ ಆಗ್ತಾಯಿದೆ. ಊಟ ಮಾಡೋಣ ಬನ್ನಿ. ಬ್ರೋ ಲೈಟಾಗಿ ನಾನು ಕಳಿಸ್ಕೊಟ್ಟಿದ್ದೀನಿ ಗೊತ್ತು. ಇದೊಂದು ಕಲರ್ ಐತೆ, ಪುಳಿಯೋಗರೆ ನಿಮ್ದೊಂಥರ ಕಲರ್. ಏನು ಬ್ರೋ ಇದು? ಹಿಂಗೆ ನೀವು ಮಾಡಿದ್ದಕ್ಕೆ ಸ್ಪೆಷಲ್ ಪುಳಿಯೋಗರೆನಾ ನಿಮಗೆ? ಬ್ರೋ ಗಾಡಿ ಎತ್ಕೊಂಡು ರೆಡಿ ಆಗಿದ್ದಾರೆ. ತಾತನ್ಕೊಂಡು ಟ್ಯಾಂಕ್ಸ್ ಹೇಳ್ತಾ ಪಾಪ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾರೆ. ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು. ಸೀಲಿಂಗ್ ಎಲ್ಲ ತುಂಬ ಸಖತ್ತಾಗಿತ್ತು, ಇಷ್ಟ ಆಯ್ತು ನನಗೆ. ಕದಾ ಟ್ಯಾಂಕ್ಸ್ ಅದ. ಸರಿ ಹೊರಡೋಣ. ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಫ್ ಇಂಡಿಯಾ. ಹುಷಾರು ಬ್ರೋ, ನೋಡ್ಕೊಂಡು ಇಲ್ಲಿ. ಟ್ರೈನ್ ಕ್ರೇಜಿಯಾಗಿ ಬಂತು ಅಲ್ಲ ಟ್ರೈನ್ ಮಾತ್ರ. ಕ್ರೇಜಿಯಾಗಿ ಬಂತು ಬ್ರೋ, ಸೂಪರಾಗಿ ಬಂತು ವಿಡಿಯೋದಲ್ಲಿ. ನಾನು ಗಗನ್ ಬ್ರೋ ಹೈವೇಲಿ ಬರಬೇಕಾದ್ರೆ ಇದ್ದಕ್ಕಿದ್ದಂಗೆ 0% ಆಗೋಯ್ತು. ಇದೇನು ಗುರು 0% ಆಯ್ತಲ್ಲ ಅಂತ ಅಂದ್ಬಿಟ್ಟು ಆಫ್ ಮಾಡಿ ಆನ್ ಮಾಡಿದ್ವಿ. 32% ಇತ್ತು. ಬಟ್ ಎಲ್ಲೋ ಚಾರ್ಜಿಂಗೋಸ್ಕರ ಒಂದು ಟೈಮ್ ಅವಕಾಶ ಕೊಟ್ಟಿರ್ಬೋದು ಅಂದ್ಬಿಟ್ಟು ಇಲ್ಲೇ ಬಂದ್ವಿ. ಅಂಗಡಿ ಕ್ಲೋಸ್ ಆಗಿದೆ, ನೋಡ್ಬೋದು, ಮೆನ್ಯೂ ಕಾರ್ಡೆಲ್ಲ ಇದೆ. ಅವ್ರು ಬಂದರೆ ಓಪನ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಒಂದು ಚಾರ್ಜಿಂಗ್ ಬೈಕ್ ನೋಡಿದ್ವಿ, ಒಳಗೆ ತಂದ್ವಿ. ಒಳಗೆ ಬಂದರೆ ಇದು ಫ್ರಿಡ್ಜು ಆಫಲ್ಲಿತ್ತು ಸ್ವಿಚ್ಚು. ಸೊ ಅದರಿಂದ ಆನ್ ಮಾಡಿಬಿಟ್ಟು ಆ ಜಾಗದಲ್ಲಿ ಚಾರ್ಜಿಂಗ್ ಪಾಯಿಂಟ್ ಹಾಕಿದ್ದೀವಿ. 20 amps ಸ್ವಿಚ್ಚು. ಆ್ಯಪಲ್ಲಿ ಇನ್ನೂ 5 hours 15 minutes ಅಂತ ತೋರಿಸ್ತಾ ಇದೆ. ಮೊದಲು 4 hours ಫುಲ್ ಚಾರ್ಜ್ ಆಗ್ತಿತ್ತು. ಏನು ಕತೆ ಗೊತ್ತಿಲ್ಲ, ಡ್ರಾಪ್ಔಟ್ ಆಗಿದೆ ಸ್ವಲ್ಪ ಚಾರ್ಜಿಂಗ್ ಟೈಮು. ಸರ್ವಿಸ್ ಶೋರೂಮ್ ಅವ್ರು ಕಾಲ್ ಮಾಡಿಬಿಟ್ಟು ಕೇಳಬೇಕು ಏನು ಕತೆ ಅಂತ. ಓಕೆ, TVS ಶೋರೂಮಲ್ಲಿ ಚಾರ್ಜ್ಗೆ ಹಾಕ್ಕೊಂಡು ನಮ್ಮ ಬೈಕ್ ಇಶ್ಯೂ ಬಂದಿತ್ತು. ಏನಾಗಿತ್ತು ಅಂದರೆ ಓವರ್ ಹೀಟಿಂಗಿಂದ ತುಂಬ ಆಫ್ ಆಗಿ ಸಿಗ್ನಲ್ ಇಶ್ಯೂ ಬರ್ತಿತ್ತು. ಅವರಂದರು ಚಾರ್ಜಿಂಗ್ ಆದಮೇಲೆ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಆಮೇಲೆ ಯೂಸ್ ಮಾಡಿ ಅಂದರು. ಸೊ ಆದ್ದರಿಂದ ಚಾರ್ಜಿಂಗ್ ಹಾಕಿ ಈಗ ನ್ಯೂಸ್ ಚಾನಲ್ ನೋಡ್ತಾ ಕೂತಿದ್ದೀವಿ. ತಮಿಳ್ ನ್ಯೂಸ್ ಚಾನಲ್. ಪಾಲಿಟಿಕ್ಸೇ ತೋರಿಸ್ತಾರಪ್ಪ ಎಲ್ಲ ಅದರದ್ದು. ಏನು ಬ್ರೋ, ಪಾಲಿಟಿಕ್ಸ್ ಅಂದರೆ ಅಷ್ಟೊಂದು ಇಷ್ಟ ನಿಮ್ಗೂ? ಮುಖ ಮುಚ್ಕೋತವ್ರೆ. ಮುಂದೆ ಎಲೆಕ್ಷನ್ ನೀವೇ ಅಂತ ಹೇಳೋದು ನಿಮ್ಮ ಏರಿಯಾದಲ್ಲಿ? ಒಂದೇ ಭಾರತ್ ಪಾಸ್ ಆಯಿತು. ನಮ್ಮದು ಇಲ್ಲಿ ಕುಕ್ಕಿಂಗ್ ಸ್ಟಾರ್ಟ್ ಆಯಿತು. ಹೆಂಗೆ ಬ್ರೋ, ಮ್ಯಾಗಿ ಎಲ್ಲ ಸುಮಾರಾಗಿ ಎಷ್ಟು ಬೇಕಾಕಿದ್ದೀರಾ ಬ್ರೋ? 1 2 3 ಸಾಕಾಗತ್ತಾ ಇಬ್ಬರಿಗೆ? ಬ್ರೋ ಉದ್ರೋಯ್ತು ಬ್ರೋ. ವಾ, ಯಾಕೆ ಬ್ರೋ? ಹೊಟ್ಟೆ ಹಸುವಂತೆ ಬ್ರೋಗೆ ಫುಲ್ಲು. ಆದರೂ ಇಲ್ಲಿ ಒಲೆ ಇತ್ತು, ಒಲೆನೇ ಹಾಕ್ಬಿಡೋಣ ಅಂತ ಕೇಳಿದೆ. ಬ್ರೋ ಬೆಂಕಿಪಟ್ಟಣ ಇಲ್ಲ, 2 minutes ಮ್ಯಾಗಿಗೆಲ್ಲ ಒಲೆ ಎಲ್ಲ ಯಾಕೆ ರಿಸ್ಕು ಅಂದ್ಬಿಟ್ಟು ಬ್ಯೂಟನ್ ಗ್ಯಾಸ್ ಮಾಡ್ತಾಯಿದ್ದಾರೆ.
ಮಚ್ ನೀಡೆಡ್ ಈಗ ಆ್ಯಕ್ಚುಲಿ. ದೇವಸ್ಥಾನ ಇದೆ, ದೇವಸ್ಥಾನದಲ್ಲಿ ನಮ್ಮ ಗಾಡಿ ಚಾರ್ಜು ಆಗ್ತಾಯಿದೆ. ಈ ಕಡೆ ನಾವು ಚಾರ್ಜ್ ಆಗೋದಕ್ಕೆ ರೆಡಿ ಆಗ್ತಾಯಿದ್ದೀವಿ. ಚೆನ್ನಾಗಿದೆ ದೇವಸ್ಥಾನ, ನೀರಿನ ವ್ಯವಸ್ಥೆ ಎಲ್ಲ ಇದೆ. ಆ ಕಡೆ ಕನ್ಯಾಕುಮಾರಿಗೆ ಹೋಗೋ ರೋಡ್ ಹೈವೇ ಮತ್ತು ಆ ಕಡೆ ರೈಲ್ವೆ ಟ್ರ್ಯಾಕ್. ನೋಡ್ತೀನಿ, ಆದರೆ ಆಗಲೇ 3 ಪಿನ್ ಆಗಿರಲಿಲ್ಲ, ಇವಾಗ ಹಾಕಿದೆ. ಚಾರ್ಜಿಂಗ್ಗೋಸ್ಕರ ಆನ್ ಮಾಡೋಣ. ಟರ್ನ್. ನಾನು 3 ಪಿನ್ ಆಗಲ್ಲ ಅಂದ್ಕೊಂಡು 2 ಪಿನ್ದು ರೆಡಿ ಮಾಡೋಣ ಅಂತ ಟೆಸ್ಟರೆಲ್ಲ ಎತ್ಕೊಂಡು ಹೋಗಿದ್ದೆ. ಬ್ರೋ ಆನ್ ಮಾಡಿದ್ದೀನಿ ಬ್ರೋ, ಚೆಕ್ ಮಾಡಿ ಬರ್ತಿದೆಯಾ ಅಂತ. ವೆಲ್ ಚೆಕ್ ಇಟ್. ಬ್ಯಾಗಲ್ಲಿ ಇಕ್ಕಿದ್ರಲ್ಲ, ಹಾಕ್ಬಿಡ್ತೀನಿ. 6 ಸಾಕಾ ಬ್ರೋ? ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಬ್ರೋ. 6 ಸಾಕಾ ಬ್ರೋ? ಕೊಡಿ ಬ್ರೋ. ನಾವೇನೋ ಬಜೆಟ್ ಟ್ರಿಪ್ ಮಾಡೋಣ ಇಲ್ಲಿ ಫುಲ್ಲು ಏನದು ಇನ್ನೂ ಬಜೆಟಲ್ಲ ಇದೀವ ಬ್ರೋ. 5K ಬಜೆಟಲ್ಲ ಇದೀವಲ್ಲ, ಇನ್ನೂ ಬಜೆಟಲ್ಲ ಇದ್ದೀವಿ. ಓಕೆ, 200-300 ಎಕ್ಸ್ಟ್ರಾ ಆಗಿದೆ ಅಷ್ಟೇ ಅಂತ. ಚಾರ್ಜಿಂಗ್ ಹಾಕಿ ನನ್ನ ಮೊಬೈಲ್ಗೆ. ಓಕೆ, ಇಟ್ ಈಸ್ ವರ್ಕಿಂಗ್ ಫೈನ್. ಹಾಂ ಬ್ರೋ, ಆ ಬ್ಯಾಗಲ್ಲ ಇದೆ. ಸಿಂಗಲ್ದು ಫ್ರಂಟಲ್ಲಿ, ಫ್ರಂಟ್ ಜಿಪ್ಪು ಇಲ್ವಾ? ಇಲ್ಲ, ಈ ಬ್ಯಾಗು ತೊಗೊಳ್ಳಿ. ಇಲ್ಲ ಇದೆ ಫ್ರಂಟಲ್ಲಿ. ಡನ್. ಗಗನ್ ಬ್ರೋ ಮ್ಯಾಗಿ ಸೂಪ್. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಎಕ್ಸೆಸ್ ಖಾರದ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಮ್ಯಾಗಿ ಸೂಪ್ ಮಾಡ್ಕೊಳ್ಳಿ. ಇಡಿ ಏನು ತೊಂದರೆ ಇಲ್ಲ. ಇಟ್ಬಿಟ್ಟು ತಿರುಗಿಸಿ ಬ್ರೋ ಅಷ್ಟೇ. ಒಳಗಿನ ತಿರುಗಿಸಿ ಹೇಳ್ತೀನಿ, ಇಟ್ಬಿಟ್ಟು ಅಷ್ಟೇ. ಏನು ಡನ್. ಇದೇ ದೇವಸ್ಥಾನದಲ್ಲಿ ಈಗ ಸ್ನಾನ ಮಾಡಿ ಫ್ರೆಶ್ ಆಗಿ ನಾನು ಗಗನ್ ಬ್ರೋ ರೆಡಿ ಆಗ್ತಾಯಿದ್ದೀವಿ. ಆಲದ ಮರದ ಕೆಳಗೆ ಮಲಗೋಣ ಅಂತ. ಆಲದ ಮರದ ಕೆಳಗೆ ಹಾಸದ ಬ್ರೋ. ಆ್ಯಕ್ಚುಲಿ ಒಳಗೆ ಶೆಡ್ ಇದೆ ದೇವಸ್ಥಾನದ ಹತ್ರ. ಅಲ್ಲಿ ಶೆಡ್ಗಿಂತ ಇಲ್ಲೇ ತಂಪಾಗಿದೆ. ಆ ಶೆಡ್ ಕಂಪೇರ್ ಮಾಡಿದ್ರೆ ಇಲ್ಲೇ ಮರದ ಕೆಳಗೆ ತುಂಬ ನೆರಳು ಚೆನ್ನಾಗಿದೆ. ಬಟ್ಟೆ ದಾರ ಹಾಕಿದ್ದೀವಿ. ಇಲ್ಲ, ಇವಾಗ 2 ಮಡಿಕೆ ಮಾಡಿಬಿಟ್ಟು ಫುಲ್ಲು ರೆಸ್ಟ್ ಮಾಡ್ತೀವಿ ಸ್ವಲ್ಪ ಹೊತ್ತು, ಚೆನ್ನಾಗಿರುತ್ತೆ. ಇದೇ ಆಲದ ಮರದ ಕೆಳಗೆ ಈಗೆಲ್ಲ ಮುಗಿಸಿ ನಾವು ಅಡುಗೆ ಮಾಡಿ ಮ್ಯಾಗಿ ತಿಂದಿದ್ದಾಯಿತು. ಒಂದು ಒಳ್ಳೆ ನಿದ್ದೆನೂ ಮಾಡಿ, ಗಾಡಿ ಕೂಡ ಚಾರ್ಜ್ ಆಗಿದೆ. ಕನ್ಯಾಕುಮಾರಿ ತಲುಪುವಷ್ಟು ಚಾರ್ಜ್ ಅಂತೂ ಆಗಿದೆ ಗ್ಯಾರಂಟಿ. ಮತ್ತು ಈಗ ಇಲ್ಲಿ ದೇವಸ್ಥಾನ ಬಂದು ಸರ್ಕಾರದ ಕಂಟ್ರೋಲಲ್ಲಿರೋದಂತೆ. ನಾವು ನಮ್ಮಲ್ಲಿ ಕರ್ನಾಟಕದಲ್ಲಿ ಹೇಗೆ ಮುಜರಾಯಿ ಇಲಾಖೆ ಸರ್ಕಾರದಿಂದ ಹಿಂಗೆ ಇದು ಮಾಡ್ತಾರೋ, ಇದು ಬಂದು ಎಲ್ಲ ಆಡಳಿತದಿಂದ, ಅವರೇ ಸರ್ಕಾರದ ಆಡಳಿತದಿಂದ ಇರೋದ್ರಿಂದ ನಾವಲ್ಲಿ ಪರ್ಮಿಷನ್ ತೊಗೊಬರ್ಬೇಕಿತ್ತಂತೆ ಎಲೆಕ್ಟ್ರಿಕಲ್ದು ಇದು ಹಾಕೊಳ್ಳೋದಕ್ಕೆ. ನಮ್ದು ಆಲ್ರೆಡಿ ಎಲ್ಲ ಚಾರ್ಜ್ ಆಗಿತ್ತು, ಸೊ ಏನು ಪರ್ಮಿಷನ್ ಆಗಿರಲಿಲ್ಲ. ಬಂದು ಒಬ್ಬರು ಪೊಲೀಸು ಇಲ್ಲಿದ್ದರು ಅಷ್ಟೇ. ಪೊಲೀಸ್ ಅವರದ್ದು ನಾವೇನು ಕೇಳಿರಲಿಲ್ಲ. ಇನ್ನೊಬ್ರು ಪೂಜೆ ಮಾಡೋರು ಬಂದವರು ಹೇಳಿದ್ರು ಈ ರೀತಿ ಪರ್ಮಿಷನ್ ತೊಗೋಬೇಕಿತ್ತು ಅಂತ. ಇವಾಗ ಸದ್ಯಕ್ಕೆ ಅವ್ರಿಗೆ ಹೇಳಿದ್ವಿ, ಗೊತ್ತಿರಲಿಲ್ಲ ಆಗಿದೆ ಅಂತ. ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವರು ಹೇಳಿದ್ರು. ದೇವರಿಗೆ ನಮಸ್ಕರಿಸ್ತಾ ವಂದಿಸುತ್ತಾ ಹೊರಡೋಣ. ಈಗ ಮುಂದೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ಓಕೆ, ಇಲ್ಲಿಂದ ನಾವು ಕನ್ಯಾಕುಮಾರಿಗೆ ಹೋದ್ಮೇಲೆ ಸಿಗೋಣ. ಅಲ್ಲಿವರೆಗೂ ಎಲ್ಲ ವೀಡಿಯೋಸ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.